ನಮಸ್ಕಾರ. ನಾಳೆ ವೈಶಾಖ ಮಾಸದ ಶುಕ್ಲ ಶುದ್ಧ ಪೂರ್ಣ ಹುಣ್ಣಿಮೆ. ಈ ಒಂದು ವೈಶಾಖ ಪೂರ್ಣಿಮೆಯಲ್ಲಿ ನೀವು ಈ ಒಂದು ವಸ್ತುವನ್ನು ತಂದು ಈ ದಿಕ್ಕಿನಲ್ಲಿ ಇಟ್ಟರೆ ನೀವು ಕಂಡು ಕೇಳದ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ಹಾಗೆಯೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಯಾವುದಾದ್ರೂ ಕಂಟಕಗಳಿದ್ರೆ ಅಥವಾ ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಅಂದರೂ ಸಹ ಈ ಒಂದು ವಸ್ತುವು ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ. ಹಾಗಿದ್ರೆ ಆ ವಸ್ತು ಯಾವುದು, ಯಾವ ದಿಕ್ಕಿನಲ್ಲಿ ಇಡಬೇಕು, ಹಾಗೇನೆ ಯಾವ ರೀತಿ ಪೂಜೆಯನ್ನು ನೆರವೇರಿಸಬೇಕು, ನಾಳೆಯ ವಿಶೇಷವಾದ ವೈಶಾಖ ಪೂರ್ಣಿಮೆಯಂದು ಯಾವ ಪುಣ್ಯ ದಿನ ಇದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀಡಲಾಗಿದೆ. ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ. ಈ ವಿಶೇಷವಾದ ವೈಶಾಖ ಹುಣ್ಣಿಮೆ ಎಂದೇ ವಿಷ್ಣುವಿನ ಎರಡನೇ ಅವತಾರವಾದ ಕೂರ್ಮ ಅವತಾರವು ಜನಿಸಿದ ದಿನ ಅಂತ ಹೇಳ್ತಾರೆ. ಇದನ್ನು ಕೂರ್ಮ ಜಯಂತಿ ಅಂತಲೂ ಸಹ ಕರೀತಾರೆ. ಹಾಗಾಗಿ ಈ ವಿಶೇಷವಾದ ದಿನದಲ್ಲಿ ನೀವು ಮನೆಗೆ ಆಮೆಯನ್ನು ತರಬೇಕಾಗುತ್ತೆ. ಏನಾದರೂ ನೀವು ಮೊದಲೇ ಕ್ರಿಸ್ಟಲ್ ಅಥವಾ ಲೋಹದ ಯಾವುದಾದ್ರೂ ಆಮೆ ವಿಗ್ರಹ ನಿಮ್ಮ ಮನೆಯಲ್ಲಿದ್ದರೆ ಆ ಒಂದು ಆಮೆಯನ್ನು ಉತ್ತರದ ದಿಕ್ಕಿಗೆ ಇಟ್ಟು ಪೂಜೆಯನ್ನು ನೆರವೇರಿಸಬೇಕು. ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ನೀವು ಹೊಸದಾಗಿ ತಯಾರು ಮಾಡಿಕೊಳ್ಬೇಕು. ಆ ಒಂದು ಅಕ್ಷತೆಯನ್ನು ಹಾಕಬೇಕಾದ್ರೆ ನೀವು ಓಂ ನಮೋ ನಾರಾಯಣಾಯ ನಮಃ ಅಂತ ಈ ಒಂದು ಮಂತ್ರವನ್ನು 3 ಬಾರಿ ಪಠಿಸಬೇಕಾಗುತ್ತೆ. 3 ಬಾರಿ ಪಠಿಸಿ 3 ಬಾರಿ ಅಕ್ಷತೆ ಹಾಗೆ ಅರಿಶಿನ ಕುಂಕುಮವನ್ನು ಹಾಕಿ ಹೂವನ್ನು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಹಾಗೆಯೇ ಈ ಒಂದು ಆಮೆಗೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಯಾವಾಗಲೂ ಆ ಒಂದು ಆಮೆಯ ಬಾಲ ಏನಿದೆ ಅದರ ಮುಖ ಮುಂದೆ ಇರಬೇಕು, ನಿಮ್ಮ ಕಡೆ ಅದರ ಬಾಲ ಇರಬೇಕು. ಆ ರೀತಿ ನೀವು ಪೂಜೆಯನ್ನು ಮಾಡಬೇಕು. ಅಂದರೆ ಮನೆಯ ಒಳಭಾಗಕ್ಕೆ ಇರುವಂತೆ ಅದನ್ನು ಇಟ್ಟು ಪೂಜೆಯನ್ನು ನೆರವೇರಿಸೋದ್ರಿಂದ ಹಣಕಾಸಿಗೆ ಸಂಬಂಧಿಸಿದಂಥ ಎಂತಹ ಕಷ್ಟಗಳಿದ್ರೂ ಕಳೆದು ಹೋಗುತ್ತದೆ. ಹಾಗೆಯೇ ಹಣದ ಸ್ಥಿರತೆ ಅನ್ನೋದು ಉಂಟಾಗುತ್ತೆ. ಹಾಗೆಯೇ ಗಂಡಾಂತರಗಳಿದ್ದರೆ ಅಥವಾ ಮನೆಯಲ್ಲಿ ವಾಸ್ತು ಸರಿಯಿಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಸಹ ಈ ಒಂದು ಆಮೆಯ ವಿಗ್ರಹದಿಂದ ಸರಿಯಾಗುತ್ತೆ. ಕಾರಣ ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರವನ್ನು ಕಡಿಯಲು ಈ ಒಂದು ಮಂದಾರ ಪರ್ವತವನ್ನು ಸಮುದ್ರದಲ್ಲಿ ಹಾಕ್ತಾರೆ. ವಾಸುಕಿಯು ಹಗ್ಗದ ರೀತಿಯಲ್ಲಿ ಕಟ್ಟಲ್ಪಡುತ್ತಾರೆ. ಆ ಸಮಯದಲ್ಲಿ ಈ ಒಂದು ಮಂದಾರ ಪರ್ವತ ಸಮುದ್ರ ತಳದಲ್ಲಿ ಅದು ಮುಳುಗಿ ಹೋಗುವ ಸಮಯದಲ್ಲಿ ವಿಷ್ಣುವು ಈ ಕೂರ್ಮಾವತಾರ ಅಂದರೆ ಆಮೆಯ ಅವತಾರವನ್ನು ತಾಳಿ ಅದನ್ನು ತಡೆದು ಸ್ಥಿರವಾಗಿ ನಿಲ್ಲಿಸಿ ದೇವತೆಗಳ ಉಳಿವಿಗೆ ಕಾರಣವಾಗ್ತಾರೆ. ಅದೇ ತರಹ ಆಮೆಯ ಮೂರ್ತಿಯನ್ನು ಯಾರೆಲ್ಲ ಮನೆಯಲ್ಲಿಟ್ಟು ಪೂಜಿಸ್ತಾರೋ ಅವರ ಜೀವನವೇ ಬದಲಾಗುತ್ತೆ. ಕೇವಲ ನಂಬಿಕೆಯಲ್ಲ, ಇದು ಪುರಾಣಗಳಲ್ಲೇ ಉಲ್ಲೇಖವಾಗಿದೆ. ನೀವು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಕೂರ್ಮಾವತಾರ ಜಯಂತಿ ಹಾಗೆಯೇ ವೈಶಾಖ ಹುಣ್ಣಿಮೆಯೆಂದು ಆಮೆಯನ್ನು ಈ ರೀತಿ ಪೂಜೆ ಮಾಡಿದರೆ ನಿಮ್ಮ ಸಕಲ ಸಂಕಷ್ಟಗಳು ಕಳೆದು ಹೋಗುತ್ತದೆ. ಹಾಗೆಯೇ ಆಯುಷ್ಯ, ಆರೋಗ್ಯ, ಹಣಕಾಸಿನ ಸ್ಥಿರತೆ ಹಾಗೆಯೇ ವಾಸ್ತು ದೋಷವೂ ಸಹ ಕಳೆದು ಹೋಗುತ್ತೆ. ಇಂತಹ ವಿಶಿಷ್ಟ ವಿಭಿನ್ನವಾದಂತಹ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂತಹದೇ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ. ಅಲ್ಲಿಯವರೆಗೂ ನಮಸ್ಕಾರ.